ಹೇ ಗೈಸ್, ನಿಮ್ಗೆ ಸ್ಟ್ರೆಸ್ ಆಗತೈತಿ ಎಕ್ಸಾಮ್ ಒಳಗೆ ಏನು ಮಾಡೋದು ಅಂತ ಗೊತ್ತಾವತ್ತು. ನಾಳೆ ಎಕ್ಸಾಮ್ ಅದಾವ, ಏನು ಗೊತ್ತಿಲ್ಲ ಏನು ಬರತ್ತಂತ. ನಾನು ನಿಮ್ಗೆ ಹೇಳಿ ಬೇಸಿಕಲಿ ನಾಳೆ ಎಕ್ಸಾಮ್ ಐತಿ, ಏನು ಸ್ಟ್ರೆಸ್ ತೊಗೊಬೇಡ್ರಿ. ನಾಳೆ ಜಸ್ಟ್ ರಿಲ್ಯಾಕ್ಸಾಗಿ ಹೋಗಿ ಬರೀರಿ. ನಿಮ್ಗೆ ಎಷ್ಟು ಬರ್ದಿಲ್ಲ ಅಷ್ಟೇ ಬರೀರಿ. ನಿಮ್ಗೆ ಏನು ಕಾನ್ಫಿಡೆನ್ಸ್ ಅಷ್ಟೇ ಬರೀರಿ. ನಾಳೆ ಫಸ್ಟ್ ಪೇಪರ್ ಯಾವ್ದು ಕನ್ನಡ ಐತೆ, ಲ್ಯಾಂಗ್ವೇಜ್ ಒಳಗೆ ಬೇಸಿಕಲಿ ನಿಮ್ಮ ಲ್ಯಾಂಗ್ವೇಜ್ ಏನು ಎಫಿಷಿಯನ್ಸಿ ಎಷ್ಟೈತಿ, ನೀವು ಪ್ರೊಫಿಷನ್ಸಿ ಎಷ್ಟೈತಿ ಅಂತ ಚೆಕ್ ಮಾಡೋ ಸಂಬಂಧ ತೊಗೋತಾರೋ. ಏನು ಟೆನ್ಷನ್ ಇರೋಂಗಿಲ್ಲ. ನೀವು ಸ್ವಲ್ಪ ಓನ್ ಬರೀಬೋದು. ಓನ್ ಜೊತೆ ಮತ್ತೇನಾರು ನಮ್ದೇನು ಕಂಟೆಂಟ್ ರಿಲೇಟೆಡ್ ಇದೆ, ನಮ್ದೇನು ಕರ್ನಾಟಕ ಸ್ಟೇಟ್ ಬೋರ್ಡ್ ಇದ್ದಿಲ್ಲ, ಅದು ಕಂಟೆಂಟ್ ರಿಲೇಟೆಡ್ ನಾವು ಸ್ವಲ್ಪ ಸೆಕೆಂಡ್ ಪಿ ಯು ಸಿ ಬರೆದ್ರೆ ನಮ್ಗೆ ಮಾರ್ಕ್ಸ್ ಕೊಡ್ತಾರೆ. ಏನು ಟೆನ್ಷನ್ ತೊಗೋದಿಲ್ಲ. ಏನು ಟೆನ್ಷನ್ ತೊಗೋಬೇಡ್ರಿ. ಮತ್ತು 5 ಮಾರ್ಕ್ಸು ಮತ್ತು 6 ಮಾರ್ಕ್ಸ್ 10 ಮಾರ್ಕ್ಸ್ ಕ್ವಶನ್ ಇರ್ತಾವೆ, ಈಸಿಲಿ ಬರಿಬೋದು. ಏನು ಸ್ಟ್ರೆಸ್ ತೊಗೋಬೇಡ್ರಿ. ಮತ್ತು ಇನ್ನೊಂದು ಹೇಳ್ತೀನಿ, ನೀವು ಭಾಳ ಓದಿಲ್ಲ, ನೀವು ಜಸ್ಟ್ ಸ್ವಲ್ಪ ಓದಿರಿ, ಏನು ಸ್ಟ್ರೆಸ್ ತೊಗೋಬೇಡ್ರಿ. ನಿಮ್ಮೊಂದು ಪ್ಲ್ಯಾನ್ ಹೇಳ್ತಾನೆ. 3 ಟಿಪ್ಸ್ ಏನಂದ್ರೆ ನಿಮ್ಮ ಎಕ್ಸಾಮ್ ಸಂಬಂಧ. 1ನೇ ಟಿಪ್ ಏನಂದ್ರೆ ಎಕ್ಸಾಮ್ ಡೇ ಅಂದ್ರೆ ನಾಳೆ 28 27 ಐತಿ. ಎಕ್ಸಾಕ್ಟ್ಲಿ ಎಷ್ಟು 9 o'clock ಆಗೈತಿ. ಅಂದ್ರೆ ನೀವೇನೋ ಎಕ್ಸಾಮ್ ಟೈಮ್ ಎಕ್ಸಾಮ್ ಏನೋ 1 hour 2 hour ಅಂದ್ರೆ ಎಕ್ಸಾಮ್ ದಿವಸ ಜಸ್ಟ್ ಫುಲ್ ರಿಲ್ಯಾಕ್ಸ. ನೀವು ಟೀ ಕುಡಿರಿ ಅಥವಾ ಜಸ್ಟ್ ವಾರ್ಮ್ ವಾಟರ್ ಕುಡಿದ್ರೆ ಬೆಟ್ರ. ವಾರ್ಮ್ ವಾಟರ್ ಕುಡಿದ್ರೆ ಫುಲ್ ನಾಷ್ಟ ಇಷ್ಟೆಲ್ಲ ಮಾಡಿ ಹೊಟ್ಟೆ ತುಂಬ ತಿಂದ ಮತ್ತು ಯಾವತ್ತೂ ಖಾಲಿ ಹೊಟ್ಟೆಲಿ ಹೋಗ್ಬೇಡ್ರಿ. ಮತ್ತು ಇವತ್ತೆಲ್ಲ ರಾತ್ರಿ ಬೆಳ್ತಕ್ಕಿದ್ದ 4 ಗಂಟೆಗೆ ಎಲ್ಲ ಎದ್ದು ಓದಕ್ಕೆ ಹೋಗ್ಬೇಡ್ರಿ. ಏನು ಸ್ಟ್ರೆಸ್ ತೊಗೋಬೇಡ್ರಿ. ಜಸ್ಟ್ ರಿಲ್ಯಾಕ್ಸ್ ಮಾಡ್ಕೊ, ಜಸ್ಟ್ ಫನ್ ಜೊತೆ ಚಿಲ್ ಜೊತೆ ಇರ್ರಿ. ನಿಮ್ಗೆ ಎಷ್ಟು ಬರ್ದಿಲ್ಲ ಅಷ್ಟೇ ಬರೀರಿ. ಯಾಕಂದ್ರೆ ನೀವು ಸ್ಟ್ರೆಸ್ ಮಾಡ್ಕೊಂಡ್ರೆ ಪ್ಯಾನಿಕ್ ಆದ್ರಿ ಅಂದ್ರೆ ಭಾಳ ದೊಡ್ಡ ನೀವು ಮಿಸ್ಟೇಕ್ಸ್ ಮಾಡೋದಿರ್ತೈತಿ. ಮತ್ತು ಆಮೇಲೆ ರಿಗ್ರೆಟ್ ಮಾಡೋಕ್ಕಿಂತನೂ ಮತ್ತು ನೀವು ಬೆಟ್ರ್. ಸೆಕೆಂಡ್ ಏನಂದ್ರೆ ನಿಮ್ದು ಐಡೆಂಟಿ ಕಾರ್ಡ್ ಆಗಲಿ, ಕಾಲೇಜ್ ಯೂನಿಫಾರ್ಮ್ ಆಗಲಿ ಎಲ್ಲ ರೆಡಿ ಇಟ್ಕೊರಿ ನೈಟ್ ಬಿಫೋರ್. ಯಾಕಂದ್ರೆ ಅದು ಭಾಳ ನಿಮ್ಗೆ ಎಕ್ಸಾಮ್ ಟೈಮ್ದಾಗ ಹರಿಬರಿ ಆಗ್ಬಾರ್ದು. ಹಿಂಗೆ ಆಗ್ಬಾರ್ದು, ಹರಿಬರಿ. ಸೊ ಥರ್ಡ್ ಮೇನ್ ನಿಮ್ಮಲ್ಲಿ ಕಾನ್ಫಿಡೆಂಟ್ ಇರ್ರಿ, ಬಿಲೀಫ್ ಇಟ್ಕೊರಿ, ನಾ ಮಾಡ್ತೇನಂತ. ಇಷ್ಟಿದ್ರೆ ಏನು ಟೆನ್ಷನ್ ಇರಲ್ಲ, ಏನಾಗಂಗಿಲ್ಲ. ಮತ್ತು ಇನ್ನೊಂದು ಹೇಳ್ತೀನಿ, ನಾವು ಎಕ್ಸಾಮ್ ಒಳಗೆ ಫೇಲ್ ಆದ್ರೆ ಹೆಂಗೆ, ಫೇಲ್ ಆಗ್ಲಿಕ್ಕೆ ಹೆಂಗೆ, ಮತ್ತು ಪರ್ಸೆಂಟೇಜ್ ಕಮ್ಮಿ ಆತಂದ್ರೆ ಹಂಗೆ, ಇವ್ರ ರಿಸಲ್ಟ್ ಬಗ್ಗೆ ಮಾತಾಡ್ತಾರೆ. ಏನು ಟೆನ್ಷನ್ ತೊಗೊಬೇಡ್ರಿ. ಜನ ರಿಸಲ್ಟ್ ಬಗ್ಗೆ ಮಾತಾಡ್ತಾರೆ. ಈಗಿನ ಟೈಮ್ದಾಗ ನಿಮ್ಗೆ ಸ್ಕಿಲ್ಸ್ ಬೇಕಾಗ್ತವೆ. ಮತ್ತು ಮೇನ್ಲಿ ಏನಷ್ಟು ಟೆನ್ಷನ್ ಅಂತ ತೊಗೊಬೇಡ್ರಿ. ಒಂದು ಲೈಫ್ ಐತಿ. ಫೇಲ್ ಆದ್ರೆ ಮತ್ತು ಅಟೆಂಪ್ಟ್ ಮಾಡಿ ಫೇಲ್ಯೂರಿಂದ ಲರ್ನ್ ಮಾಡ್ಕೊಂಡು ಮತ್ತು ನಾವು ಮುಂದೆ ಹೋಗ್ಬೋದು. ಯಾಕಂದ್ರೆ ಯಾರು ಫೇಲ್ ಆಗಿರ್ತಾರಲ್ಲ, ಯಾರು ಪೆಟ್ಟು ಹತ್ತಿರ್ತಿಲ್ಲ, ಅವ್ರು ಪೆಟ್ಟು ಹತ್ತಾರ ಅವರು ಮುಂದೆ ದೊಡ್ಡವರು ಆಗಿದ್ದಾರೆ, ದೊಡ್ಡ ವ್ಯಕ್ತಿ ಆಗಿದ್ದರು. ಸೊ ಬೇಸಿಕ್ಲಿ ನಿಮ್ಮಲ್ಲಿ ನೀವು ಕಾನ್ಫಿಡೆಂಟ್ ಇಟ್ಕೊರಿ, ನಿಮ್ಮಲ್ಲಿ ನೀವು ಭರೋಸೆ ಇಟ್ಕೊಂಡ್ರೆ ಎಲ್ಲ ಆಕೈತಿ. ಸೊ ನೀವು ಅನ್ಕೊರಿ ನಾ ಚಾಂಪಿಯನ್ ಇದ್ದೀನಿ, ಐ ಆಮ್ ದ ಬೆಸ್ಟ್. ಮತ್ತು ನಮ್ಮ ದೇವ್ರ ಬ್ಲೆಸ್ಸಿಂಗ್ಸ್ ಇದಾವ, ನಮ್ಮ ಆಶೀರ್ವಾದ ಐತಿ ಅಂತ ಅನ್ಕೊಂಡು ಹೋಗ್ರಿ. ತಂದೆ ತಾಯಿದ ಆಶೀರ್ವಾದ ಐತಿ ಎಲ್ಲ ಅನ್ಕೊಂಡು ಹೋಗ್ರಿ. ಏನು ಟೆನ್ಷನ್ ತೊಗೊಬೇಡ್ರಿ. ನೀವು ರಿಸಲ್ಟ್ ಚಲೋ ಮಾಡಿದ್ರು 4 ಜನ ಮಾತಾಡೋರು, ನೀವು ಕೆಟ್ಟ ಮಾಡಿದ್ರು ಮಾತಾಡ್ರಿ. ನೀವು ರಿಸಲ್ಟ್ ಏನೋ ನೀವು ಎಕ್ಸಾಮ್ ಬರೋಕೆ ಹೋಗ್ಲಿಕ್ಕಂದ್ರೆ ಭೀ 4 ಜನ ಮಾತಾಡೋರು. 4 ಜನ ಮಾತಾಡೋರ ಬಗ್ಗೆ ಟೆನ್ಷನ್ ತೊಗೋಬೇಡ್ರಿ. ನಿಮ್ದಾಗಲಿ, ನಿಮ್ಮ ಕರಿಯರ, ನಿಮ್ಮ ಎಕ್ಸಾಮ, ನಿಮ್ಮ ಎಫರ್ಟ್ಸ, ನಿಮ್ಮ ಸ್ಟಡಿ ಮೇಲೆ ಫೋಕಸ್ ಮಾಡಿರಿ. ಉಳ್ಕಿದೇನು ಚಿಂತೆ ಮಾಡೋದಿಲ್ಲ, ಏನು ಸ್ಟ್ರೆಸ್ ತೊಗೋದಿಲ್ಲ. ಏನೋ ಫೇಲ್ ಆದರೂ ಮತ್ತೆ ಹೊಳೆ ಬರಿಬೋದು, ಏನಿಲ್ಲ. ಒಂದು ಲೈಫ್ ಐತಿ, ಅದನ್ನ ಲೈಫ್ ಎಂಜಾಯ್ ಮಾಡ್ಕೊರಿ. ಮತ್ತೇನು ನಾ ಫೇಲ್ ಆಗೀನಿ, ನಾ ಅದನ್ನ ಮಾಡ್ಕೋತೀನಿ, ನಾ ಸೂಸೈಡ್ ಕಮಿಟ್ ಮಾಡ್ಕೋತೀನಿ, ಏನೂ ಇಲ್ಲ. ಏನಂದ್ರೆ ನಮ್ಮ ಒಂದೇ ಲೈಫ್ ಐತಿ, ಅದನ್ನು ನಾವೇನ ಚಿಲ್ ಮಾಡ್ಕೋತ ಹ್ಯಾಪಿ ಇರ್ಕೋತ ಏನೋ ಮಾಡಬೇಕು. ಏನೂ ಸ್ಟ್ರೆಸ್ ತೊಗೋಬೇಡ್ರಿ, ಏನೂ ಆಗೋದಿಲ್ಲ. ಮತ್ತು ಇನ್ನೊಂದು ಮೇನ್ ಥಿಂಗ ನಮ್ಮ ಬಾಯ್ಸ್ ಅಂತ ತಮ್ಮಗಳು ಹೇಳ್ತೀನಿ ಅಂದ್ರೆ, ಕಾಪಿ ಚೀಟ್ಸ್ ಒಟ್ಟು ಒಯ್ಯಕ್ಕೆ ಹೋಗ್ಬೇಡ್ರಿ. ಏನು ನೆಸೆಸಿಟಿ ಇಲ್ಲ. ಪೇಪರ್ ಈಸಿ ಇರ್ತೈತಿ. ಮತ್ತು ಏನೇನು ಮಾಡ್ಬೇಕು ಅಂತ ಹೇಳ್ತೀನಿ. ಇವತ್ತು ಕನ್ನಡ ನಂಗೆ ಭಾಳ ಇದು ಮಾಡೋಕ್ಕಾಗಿಲ್ಲ. ಸೊ ನಮ್ಮ ಸ್ವಲ್ಪ ರಂಜಿ ಟ್ರೋಫಿ ಫೈನಲ್ ಮ್ಯಾಚ್ ನೋಡೋಕೆ ಹೋಗಿನ್ನ ಹುಬ್ಳಿಗೆ. ಸೊ ಅದಕ್ಕೆ ಮಾಡೋಕ್ಕಾಗಿಲ್ಲ ಕನ್ನಡ, ಸಾರಿ ಅದಕ್ಕೆ. ಬಟ್ ಏನು ಇಂಗ್ಲೀಷ್, ಫಿಸಿಕ್ಸ್, ಕೆಮಿಸ್ಟ್ರಿ ಇವು 2 ಮಾರ್ಕ್ 3 ಮಾರ್ಕ್ ಇಂಪಾರ್ಟೆಂಟ್ ಹೇಳ್ತೀನಿ. ಮತ್ತು ಅದ್ರ ಜೊತೆ ಯಾವ ಟಫ್ ಡೆರಿವೇಷನ್ಸ್ ಅವ, ಯಾವ ಟಫ್ 6 ಮಾರ್ಕ್ಸ್ದು ಏನೇನು ಅವೆಲ್ಲ ಹೇಳ್ಕೊಡ್ತೀನಿ ನಿಮ್ಗೆ. ಏನು ಟೆನ್ಷನ್ ತೊಗೋಬೇಡ್ರಿ. ಆಲ್ ದ ಬೆಸ್ಟ್, ಟೇಕ್ ಕೇರ್ ಆ್ಯಂಡ್ ಬೈ. ಜಲ್ದಿ ಮಕ್ಕೋರಿ ಮತ್ತು ಆರಾಮ್ 6 o'clock ಹೇಳ್ರಿ, ಸ್ನಾನ ಮಾಡಿರಿ, ದೇವ್ರ ಮುಂದೆ ಕೈ ಮುಗಿರಿ, ಮತ್ತು ಆಶೀರ್ವಾದ ತೊಗೋರಿ, ತಂದೆ ತಾಯಿ ಆಶೀರ್ವಾದ ತೊಗೋರಿ, ಮತ್ತು ಖುಷಿ ಹೋಗ್ರಿ. ಮತ್ತು ಬೇಕಾದ್ರೆ ನಿಮ್ಗೆ ರಿಲ್ಯಾಕ್ಸ್ ಆಗೋ ಸಂಬಂಧ ಗೇಮ್ ಮಾಡಿ ಹೋಗ್ರಿ. ಏನು ಮಾಡ್ತೀರಿ ಮಾಡಿರಿ, ಬಟ್ ಜಸ್ಟ್ ಚಿಲ್ದಾಗ ಹೋಗಿ. ಆರಾಮ್ ಎಕ್ಸಾಮ್ ಐತಲ್ಲ, ರಿಲ್ಯಾಕ್ಸಾಗಿ ಹೋಗಿ, ರಿಲ್ಯಾಕ್ಸಾಗಿ ಬರ್ದು ಫುಲ್ ನಕ್ಕೋತ ಬರೋದು. ನಾವು ನಕ್ಕೋತ ಹೋಗೋದು, ಬರೋಕೆ ಹಿಂಗೆ ಮದುವೆ ಮಾಡಿ ಬರೋದಕ್ಕಿಂತನೂ ಜಸ್ಟ್ ನಕ್ಕೋತೆ ಫುಲ್ ಹ್ಯಾಪಿಯಾಗಿ ಚಿಲ್ ಮಾಡ್ಕೋತ ಬರೋದು. ಎಷ್ಟು ಟೇಕ್ ಕೇರ್ ಆ್ಯಂಡ್ ಬೈ, ಸ್ಟೇ ಟ್ಯೂನ್.